ನಮಸ್ಕಾರ. ಡಿಸ್ಮ್ಯಾಂಟಲ್ ಮಾಡುವ ವಿವಿಧ ರೀತಿಯ ಬೇರಿಂಗ್ಗಳನ್ನು ಅಸೆಂಬಲ್ ಮಾಡುವ ಮತ್ತು ಫಂಕ್ಷನಾಲಿಟಿ ಭಾಗ 1 ಪರಿಶೀಲಿಸುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಪೆಡೆಸ್ಟಲ್ ಬ್ಲಾಕ್ನಿಂದ ಒಂದು ಶಾಫ್ಟನ್ನು ಡಿಸ್ಮೌಂಟ್ ಮಾಡುವುದು, ಪೆಡೆಸ್ಟಲ್ ಬ್ಲಾಕ್ ಮೇಲೆ ಶಾಫ್ಟನ್ನು ಮೌಂಟ್ ಮಾಡುವುದು. ಪೆಡೆಸ್ಟಲ್ ಬ್ಲಾಕ್ನಿಂದ ಶಾಫ್ಟನ್ನು ಡಿಸ್ಮೌಂಟ್ ಮತ್ತು ಮೌಂಟ್ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳು ಇಲ್ಲಿವೆ. ಬುಷ್ ಬೇರಿಂಗ್, ರಿಂಗ್ ಸ್ಪ್ಯಾನರ್, ಕ್ಲೀನಿಂಗ್ ಬ್ರಷ್, ಕೆರೋಸಿನ್, ಬನಿಯನ್ ಕ್ಲಾತ್, ಬೆಂಚ್ ವೈಸ್, ಫ್ಲಾಟ್ ಫೈಲ್, lubricating oil, ball peen hammer, safety goggles, gloves. ಈಗ ಪೆಡೆಸ್ಟಲ್ ಬ್ಲಾಕಿಂಗ್ನಲ್ಲಿ ಶಾಫ್ಟ್ ಅನ್ನು ಹೇಗೆ ಡಿಸ್ಮೌಂಟ್ ಮತ್ತು ಮೌಂಟ್ ಮಾಡೋದೆಂದು ನೋಡೋಣ. ಗಾಯಗಳಿಂದ ತಡೆಗಟ್ಟಲು ಮತ್ತು ಸುರಕ್ಷತೆಯ ಕೆಲಸ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಬುಷ್ ಬೇರಿಂಗ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವಾಗ ಸೇಫ್ಟಿ ಟೂಲ್ಸ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಿ. ಮೊದಲಿಗೆ ಸರಿಯಾದ ರಿಂಗ್ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಬ್ಲಾಕ್ ಕ್ಯಾಪ್ ಅನ್ನು ತೆಗೆದುಹಾಕಿ. ತೆಗೆದುಹಾಕಲು ಎಡಗೈನಿಂದ ಶಾಫ್ಟ್ ಅನ್ನು ಹಿಡಿದುಕೊಳ್ಳಿ ಮತ್ತು ಬಲಗೈಯಿಂದ ನಟ್ಸ್ಗಳನ್ನು ಫಾಸ್ಟೆನ್ ಮಾಡಿ. ಟಾಪ್ ಶೆಲ್ ಅನ್ನು ತೆಗೆದುಹಾಕಿ. ನಂತರ ಶಾಫ್ಟ್ ಮತ್ತು ಬಾಟಮ್ ಹೌಸಿಂಗ್ ಅನ್ನು ತೆಗೆದುಹಾಕಿ. ಈಗ ಶೆಲ್ಸ್, ಕ್ಯಾಪ್, ಶಾಫ್ಟ್, ಜರ್ನಲ್ ಮತ್ತು ಬಾಟಮ್ ಹೌಸಿಂಗ್ ಅನ್ನು ಕೆರಸಿನ್ನೊಂದಿಗೆ ಸ್ಮಾಲ್ ಬ್ರಷ್ನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಎಲ್ಲ ಕಾಂಪೋನೆಂಟ್ಸ್ಗಳನ್ನು ಸ್ವಚ್ಛಗೊಳಿಸಿದ ನಂತರ ಅವುಗಳನ್ನು ಸ್ವಚ್ಛ ಬನಿಯನ್ ಕ್ಲಾತ್ನಿಂದ ಹೊರಿಸಿ. ಕಾಂಪೋನೆಂಟ್ಸ್ ಅನ್ನು ಅಳಿಸಲು ಕಾಟನ್ ವೇಸ್ಟೇಜ್ ಅನ್ನು ಬಳಸಬೇಡಿ. ಈಗ ಶೆಲ್ಸ್ ಮತ್ತು ಜರ್ನಲ್ ಅನ್ನು ಯಾವುದೇ ಡ್ಯಾಮೇಜ್, ಸ್ಕೋರಿಂಗ್ ಮಾರ್ಕ್ ಇತ್ಯಾದಿಗಳನ್ನು ಪರಿಶೀಲಿಸಿ. ಅಲ್ಲದೆ ಯಾವುದೇ ಹಾನಿ ಮತ್ತು ಉಡುಗೆಗಾಗಿ ಕ್ಯಾಪ್, ಬಾಟಮ್ ಹೌಸಿಂಗ್ ಮತ್ತು ಫಾಸ್ಟ್ನಿಂಗ್ ಬೋಲ್ಟ್ಸ್ ಮತ್ತು ನಟ್ಸ್ಗಳನ್ನು ಪರಿಶೀಲಿಸಿ. ಕಾಂಪೋನೆಂಟ್ಸ್ಗಳಲ್ಲಿ ಯಾವುದೇ ಡ್ಯಾಮೇಜ್ನ ಸಂದರ್ಭದಲ್ಲಿ ಜೋಡಿಸುವ ಮೊದಲು ಅವುಗಳನ್ನು ಹೊಸದರೊಂದಿಗೆ ಅಸೆಂಬಲ್ ಮಾಡಿ. ಬಾಟಮ್ ಹೌಸಿಂಗ್ಗಳ ಮೇಲೆ ಕ್ಯಾಪ್ ಅನ್ನು ಸರಿಪಡಿಸುವ ಮೂಲಕ ಬೇರಿಂಗ್ ಬೋರ್ ಒವಾಲಿಟಿಯನ್ನು ಪರಿಶೀಲಿಸಬೇಕು. ಒವಾಲಿಟಿಯನ್ನು ತೆಗೆದುಹಾಕಲು ಜೋಡಿಸುವ ಬೋಲ್ಟ್ಸ್ಗಳನ್ನು ತಿರುಗಿಸುವ ಮೂಲಕ ಕ್ಯಾಪ್ ಅನ್ನು ತೆಗೆದುಹಾಕಿ. ಬೆಂಚ್ ವೈಸ್ನಲ್ಲಿ ಕ್ಯಾಪ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಒವಾಲಿಟಿಯನ್ನು ಸರಿದೂಗಿಸಲು ಬೇರಿಂಗ್ ಕ್ಯಾಪ್ಸ್ಗಳನ್ನು ರೌಂಡ್ ಫೈಲ್ನೊಂದಿಗೆ ಸಮಾನವಾಗಿ ಫೈಲ್ ಮಾಡಿ.
ನಂತರ ಬೇರಿಂಗ್ನ 2 ಭಾಗಗಳನ್ನು ಮತ್ತೆ ಒಟ್ಟಾಗಿ ಹೊಂದಿಸಿ. ನೆನಪಿಡಿ, ಬೋಲ್ಟ್ಸ್ಗಳನ್ನು ಅಳವಡಿಸಿದಾಗ ಲೋಡನ್ನು ಕ್ಯಾಪ್ಸ್ಗಳಿಂದ ತೆಗೆದುಕೊಳ್ಳಬೇಕು ಮತ್ತು ಶೆಲ್ಸ್ಗಳಿಂದ ಅಲ್ಲ. ಈಗ ಶೆಲ್ಸ್ಗಳನ್ನು ಅವರ ಹೌಸಿಂಗ್ಗಳಿಂದ ಹೊಂದಿಸಿ. ಅಳವಡಿಕೆಯು ಸರಿಯಾಗಿದೆಯಾ ಮತ್ತು ಆಯಿಲ್ ಹೋಲ್ಸ್ ಹೌಸಿಂಗ್ಗಳೊಂದಿಗೆ ಅಲೈನ್ ಆಗುತ್ತವೆ ಎಂದು ಪರಿಶೀಲಿಸಿ. ಜರ್ನಲ್ ಏರಿಯಾ ಸುತ್ತಲೂ ಗುರುತು ಮಾಡುವ ಮಾಧ್ಯಮವನ್ನು ಅನ್ವಯಿಸುವುದು ಮತ್ತು ಯೂನಿಫಾರ್ಮ್ ಕಾಂಟ್ಯಾಕ್ಟ್ ಆಗಿ ಬಾಟಮ್ ಶೆಲ್ನಲ್ಲಿ ಇರಿಸಿ. ಬಾಟಮ್ ಶೆಲ್ನಲ್ಲಿ ಕಲರ್ ಮಾರ್ಕಿಂಗ್ಗಳ ಸಂಖ್ಯೆ ಹೆಚ್ಚಾದರೆ ಶಾಫ್ಟ್ ಬಾಟಮ್ ಶೆಲ್ನೊಂದಿಗೆ ಸರಿಯಾದ ಸಂಪರ್ಕವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ಇಲ್ಲದಿದ್ದರೆ ಹೆಚ್ಚಿನ ಸಂಖ್ಯೆಯ ಬಣ್ಣ ಗುರುತುಗಳನ್ನು ಹೊಂದಲು ಶೆಲ್ ಅನ್ನು ಉಜ್ಜಿಕೊಳ್ಳಿ. ಈ ಘೋಷಣೆಯನ್ನು ಕಡಿಮೆ ಮಾಡಲು ಎಲ್ಲ ಭಾಗಗಳನ್ನು ಸರಿಯಾದ ಗ್ರೇಡ್ ಲೂಬ್ರಿಕೆಂಟ್ನೊಂದಿಗೆ ಲಭಿಸಿ. ನಂತರ ಬಾಟಮ್ ಹೌಸಿಂಗ್ಗಳ ಮೇಲೆ ಜರ್ನಲ್ ಅನ್ನು ಇರಿಸಿ. ಟಾಪ್ ಶೆಲ್ ಮತ್ತು ಕ್ಯಾಪ್ ಅನ್ನು ಶಾಫ್ಟ್ನಲ್ಲಿ ಇರಿಸಿ. ಅಂತಿಮವಾಗಿ ರಿಂಗ್ ಸ್ಪ್ಯಾನರ್ ಅನ್ನು ಬಳಸಿ ಶಾಫ್ಟ್ ಅನ್ನು ಹಿಡಿದುಕೊಳ್ಳುವ ಮೂಲಕ ಬೋಲ್ಟ್ಸ್ಗಳನ್ನು ಟೈಟಾಗಿ ಬಿಗಿಗೊಳಿಸಿ. ಪೆಡೆಸ್ಟಲ್ ಬ್ಲಾಕ್ ಮೌಂಟ್ ಮಾಡಿದ ನಂತರ ಕೆಲಸದ ಸ್ಥಳದ ಸುತ್ತಲಿನ ಎಲ್ಲ ಟೂಲ್ಸ್ಗಳನ್ನು ತೆರವುಗೊಳಿಸಿ. ಚರ್ಚಿಸಿದ ಕೀ ಪಾಯಿಂಟ್ಗಳನ್ನು ಮರುಪರಿಶೀಲಿಸೋಣ. ಕ್ಯಾಪ್ ಜೊತೆಗೆ ಟಾಪ್ ಶೆಲ್ ಅನ್ನು ತೆಗೆದುಹಾಕಿ, ಶಾಫ್ಟ್ ಅಂಡ್ ಬಾಟಮ್ ಹೌಸಿಂಗ್ಗಳನ್ನು ತೆಗೆದುಹಾಕಿ, ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಸ್ವಚ್ಛ ಮಾಡಿ ಮತ್ತು ಸ್ವಚ್ಛ ಬನಿಯನ್ ಕ್ಲಾತ್ನಿಂದ ಒರೆಸಿ. ಅಳವಡಿಸುವಾಗ ಆಯಿಲ್ ಹೋಲ್ಸ್ಗಳು ಅಲೈನ್ಮೆಂಟ್ ಅನ್ನು ಪರಿಶೀಲಿಸಿ, ಎಲ್ಲ ಪಾರ್ಟ್ಸ್ಗಳನ್ನು ಸರಿಯಾದ ಗ್ರೇಡ್ದೊಂದಿಗೆ ನಯಗೊಳಿಸಿ. ಸೀಕ್ವೆನ್ಸ್ಗಾಗಿ ಪಾರ್ಟ್ಸ್ಗಳನ್ನು ಜೋಡಿಸಿ ಮತ್ತು ಅಂತಿಮವಾಗಿ ಬೋಲ್ಟ್ಸ್ಗಳನ್ನು ಟೈಟ್ ಮಾಡಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಡಿಸ್ಮ್ಯಾಂಟಲ್ ಮಾಡುವುದು, ವಿವಿಧ ರೀತಿಯ ಬೇರಿಂಗ್ಸ್ಗಳನ್ನು ಅಸೆಂಬಲ್ ಮಾಡುವುದು ಮತ್ತು ಫಂಕ್ಷನಾಲಿಟಿ ಪಾರ್ಟ್ 1 ಅನ್ನು ಪರಿಶೀಲಿಸುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.